ನಮ್ಮ ಪುರಾಣ ಹಾಗೂ ಶಾಸ್ತ್ರಗಳಲ್ಲಿ ನಾವು ಹಣೆಗೆ ಹಚ್ಚುವ ವಿಭೂತಿಗೆ ವಿಶೇಷವಾದ ಸ್ಥಾನಮಾನವನ್ನು ಕೊಟ್ಟಿದ್ದೇವೆ. ಬಹಳಷ್ಟು ಪವಿತ್ರ ಎಂದು ಭಾವಿಸುತ್ತೇವೆ. ಪೂಜೆಯ ಸಂದರ್ಭಗಳಲ್ಲಿ ದೇವರಿಗೂ ಹಚ್ಚಿ ಜನ ತಾವು ಕೂಡ ಹಚ್ಚಿಕೊಳ್ತಾರೆ. ಆದರೆ ವಿಭೂತಿ ಕೇವಲ ಒಂದು ಧಾರ್ಮಿಕ ನಂಬಿಕೆಯಲ್ಲ, ವೈಜ್ಞಾನಿಕವಾಗಿಯೂ ಹಲವಾರು ಪ್ರಯೋಜನಗಳನ್ನು ಹೊಂದಿದೆ. ಏನು ಅನ್ನೋ ಬಗ್ಗೆ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಹಣೆಯ ಮೇಲೆ ವಿಭೂತಿ ಧರಿಸುವುದು ಹಿಂದಿನಿಂದ ನಡೆದು ಬಂದ ಸಂಪ್ರದಾಯ. ವಿಭೂತಿಯನ್ನ ಧರಿಸೋದ್ರಿಂದ ಕೆಟ್ಟ ಶಕ್ತಿಗಳಿಂದ ರಕ್ಷಣೆ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಹಣೆಯ ಮೇಲೆ ಶ್ರೀಗಂಧದ ಬೊಟ್ಟು ಇಟ್ಟುಕೊಳ್ಳುವುದು ಕೂಡ ವಿಭೂತಿ ಹಚ್ಚುವುದಕ್ಕೆ ಸಮ ಎಂದು ಆಯುರ್ವೇದ ತಜ್ಞರು ಹೇಳ್ತಾರೆ. ಹಣೆಯ ಮೇಲ್ಭಾಗದಲ್ಲಿ ವಿಭೂತಿ ಅಥವಾ ಭಸ್ಮ ಹಚ್ಚೋದ್ರಿಂದ ವಿಪರೀತ ಬಿಸಿಲಿಗೆ ತಲೆನೋವು ಬರುವ ಸಮಸ್ಯೆ ಇರೋದಿಲ್ಲ. ಹಣೆಯ ಮಧ್ಯಭಾಗ ಇಡೋದ್ರಿಂದ ನಮಗೆ ಆಲೋಚನೆಗಳು ಬರಲು ಮತ್ತು ನಮ್ಮಿಂದ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿಕೊಳ್ಳಲು ಸಹಾಯವಾಗುತ್ತದೆ. ಇದರಿಂದ ಯಾವಾಗಲೂ ನಮ್ಮ ಆಲೋಚನೆಗಳು ಸಕಾರಾತ್ಮಕವಾಗಿ ಕೂಡಿರ್ತವೆ ಮತ್ತೆ ಜೀವನದಲ್ಲಿ ಯಾವಾಗಲೂ ಒಳ್ಳೆಯದೇ ಆಗುತ್ತದೆ ಎಂಬ ನಂಬಿಕೆ ನಮ್ಮಲ್ಲಿ ಪಾಸಿಟಿವ್ ಎನರ್ಜಿಯನ್ನು ತುಂಬುತ್ತದೆ. ವಿಭೂತಿ ಬರೀ ನಮ್ಮ ಸಂಪ್ರದಾಯವಲ್ಲ, ನಮ್ಮ ಆರೋಗ್ಯದ ಗುಟ್ಟು ಕೂಡ ಅಡಗಿದೆ. ಮರ ಅಥವಾ ಕಟ್ಟಿಗೆ, ಹಸುವಿನ ತುಪ್ಪ, ಕೆಲವು ಗಿಡಮೂಲಿಕೆಗಳು, ಕಾಳುಗಳು ಮತ್ತು ಇನ್ನಿತರ ಶುದ್ಧವಾದ ಪದಾರ್ಥಗಳಿಂದ ವಿಭೂತಿ ತಯಾರು ಮಾಡಲಾಗುತ್ತೆ. ಇದೇ ಕಾರಣಕ್ಕೆ ವಿಭೂತಿಗೆ ಆಯುರ್ವೇದದ ಔಷಧಿ ಎನ್ನಲಾಗುತ್ತೆ. ನಮ್ಮ ದೇಹದಲ್ಲಿ ಕಂಡುಬರುವ ಅತಿಯಾದ ತೇವಾಂಶವನ್ನು ವಿಭೂತಿ ಹೀರಿಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುವ ಶೀತ ಹಾಗೂ ಕೆಮ್ಮಿನ ಸಮಸ್ಯೆಯನ್ನು ದೂರ ಮಾಡುತ್ತದೆ. ವಿಭೂತಿ ಧರಿಸೋದ್ರಿಂದ ದೇಹದ ಜಡತ್ವ ದೂರವಾಗುತ್ತದೆ. ನೈಸರ್ಗಿಕವಾಗಿ ನಮ್ಮ ದೇಹದಲ್ಲಿ ನರಮಂಡಲಗಳನ್ನು ಉತ್ತೇಜಿಸಿ ಎಲ್ಲ ಶಕ್ತಿ ಚಕ್ರಗಳನ್ನು ಸಕಾರಾತ್ಮಕವಾಗಿ ಕೆಲಸ ಮಾಡುವಂತೆ ಪ್ರೇರೇಪಿಸುತ್ತದೆ. ನಮ್ಮ ಹಣೆಯ ಮೇಲ್ಭಾಗದಲ್ಲಿ, ತೋಳು ಹಾಗೂ ಎದೆಯ ಭಾಗದಲ್ಲಿ ವಿಭೂತಿ ಹಚ್ಚಿಕೊಳ್ಳೋದ್ರಿಂದ ಶೀತದ ಸಮಸ್ಯೆಯಿಂದ ಪಾರಾಗಬಹುದು. ಜ್ವರ ಬಂದಂತಹ ಸಂದರ್ಭದಲ್ಲಿ ಇಡೀ ದೇಹಕ್ಕೆ ವಿಭೂತಿಯಿಂದ ಉಜ್ಜೋದ್ರಿಂದ ಅತ್ಯುತ್ತಮ ಪರಿಹಾರ ಸಿಗುತ್ತದೆ. ಕಾಲ ಎಷ್ಟೇ ಬದಲಾದರೂ ನಮ್ಮ ಪೂರ್ವಜರ ನಂಬಿಕೆಗಳು ಮಾತ್ರ ಇಂದಿಗೂ ಒಳಿತನ್ನೇ ಮಾಡುತ್ತಿವೆ. ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು. ಜಾಹೀರಾತು ನೀಡಲು 9110295814 ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನದ ಜೊತೆಗೆ ಶುಭಾಶಯವನ್ನು ಕೋರಿ. ನಮಸ್ಕಾರ.